ಮುಖ್ಯವಾಗಿ ನಾವು ರೂಟ್ ಕಾಸ್ ಅನಾಲಿಸಿಸ್ ಮಾಡಿಬಿಟ್ಟು ಅಲ್ಲಿಂದ ನಾವು ಪೇಷಂಟ್ನ ಕಂಪ್ಲೀಟ್ ಲೈಕ್ ರಿಕವರಿಗೆ ಎಷ್ಟು ಸಪೋರ್ಟ್ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ನಾವು ಒಂದು ಸಂತೋಷವಾಗಿರ್ತಕ್ಕಂಥ ಒಂದು ವಿಷಯ ಸುದ್ದಿ ಏನಂತಂದರೆ, ಡಾಕ್ಟರ್ ಹೀಲ್ ಹಾಸ್ಪಿಟ್ಲ ಇನ್ನೊಂದು ಬ್ರಾಂಚು ಡಾಕ್ಟರ್ ಹೀಲ್ ಪೈನ್ ಕ್ಯೂರ್ ಹಾಸ್ಪಿಟಲ್ ಬನಶಂಕರಿ ಅಲ್ಲಿ ಓಪನ್ ಆಗ್ತಾ ಇದೆ. ಸೊ ನಾವು ಅಲ್ಲಿ ಓಪನ್ ಮಾಡ್ತಕ್ಕಂಥ ಉದ್ದೇಶ, ನಾನು ಎಲ್ಲ ಟೈಮಲ್ಲಿ ವಿಡಿಯೋ ಆಗ್ತಾಯಿದ್ದೆ, ಕುಳಿತುಕೊಳ್ಳಲು ಜಾಗ ಕೊಡಲಾಗಿದ್ದಕ್ಕೆ ಕ್ಷಮೆ ಇರಲಿ ಅಂತ. ಸೊ ಕ್ಷಮೆ ಎಷ್ಟು ಸರಿ ಕೇಳೋದು, ಎಷ್ಟು ಸರಿ ನಾವು ಅವ್ರಿಗೆ ಜಾಗ ಕೊಡದೇ ಇರೋದು. ಸೊ ಅದಕ್ಕೋಸ್ಕರ ಲೈಕ್ ಅದು ನಾವು ಫಸ್ಟು ಮಾಡಿದಾಗ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಮಾಡಿದ್ವಿ, ಆಮೇಲೆ ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಆಮೇಲೆ ಐ ವಿ ಡ್ರಿಪ್ ಅಂತ ಸಪ್ರೇಟ್ ಒಂದು ಬಿಲ್ಡಿಂಗ್ ಇದು ಮಾಡಿದ್ವಿ. ಏನೇ ಆದರೂ ಕೂಡ ನಮಗೆ ಆ ಒಂದು ಪೇಷಂಟ್ನ ಜಾಗ, ಮೇಯ್ನ್ಲಿ ಕೇರಿಂಗು ಮತ್ತು ಟ್ರೀಟ್ಮೆಂಟ್ ಎಲ್ಲನೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಹೋಯಿತು. ಎಷ್ಟೇ ನಮ್ಮ ಪೇಷಂಟ್ ಬಂದರೂ ನಾವು ಅದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರನೇ ಪೇಷಂಟ್ ಮಂತ್ ಜಾಸ್ತಿ ಆಗಿ ಲಾಸ್ಟ್ ಮಂತಲ್ಲಿ ವಿ ಹ್ಯಾವ್ ಟ್ರೀಟೆಡ್ ಮೋರ್ ದೆನ್ 8,500 ಪೇಷಂಟ್ಸ್ ಇನ್ ಜೂನಲ್ಲಿ. ಸೊ ಅದಕ್ಕೋಸ್ಕರ ಒಂದು ಸ್ಮಾಲ್ ಬಿಲ್ಡಿಂಗಲ್ಲಿ ಅಷ್ಟು ಪೇಷಂಟ್ನ ನಾವು ಟ್ರೀಟ್ಮೆಂಟ್ ಆಗಲ್ಲ ಅನ್ನೋ ಉದ್ದೇಶದಿಂದ ನಾವು ಬನಶಂಕರಿನಲ್ಲಿ ಓಪನ್ ಮಾಡೋದಕ್ಕೆ ಲಾಸ್ಟ್ ಒಂದು 2 ಮಂತ್ಸಿಂದ ವರ್ಕ್ ಮಾಡಿದ್ವಿ. ಸೊ ಅದು ಒಂದು ಅಮೃತ ಕಳಿ ಕೂಡಿ ಬಂದಿದೆ. ಸೊ ನಾಳೆ ಅಲ್ಲಿ OPDನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಅಲ್ಲಿ ಮೇಯ್ನ್ಲಿ ಫಸ್ಟ್ ವಿಸಿಟು ಮತ್ತು ಫಾಲೋ ಪೇಷಂಟ್ಸು ಇರ್ತಾರೆ. ಸೊ ನಾನು ಯೂಶಲಿ ಆ ಒಂದು ಯಾವೇ ಪೇಷಂಟ್ ಬಂದರೂ ಕೂಡ ಲೈಕ್ HSRಗೂ ಬರ್ಬೋದು, ಬನಶಂಕರಿ ಬರ್ಬೋದು, ಆ ಕಡೆ ತುಮಕೂರು ಮತ್ತು ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ ಮತ್ತು ದಾವಣಗೆರೆ, ಹುಬ್ಬಳ್ಳಿ, ಆ ಕಡೆ ಎಲ್ಲ ನಾರ್ತ್ ಕರ್ನಾಟಕದಿಂದ ಬರ್ತಕ್ಕಂಥ ಎಲ್ಲ ಪೇಷಂಟ್ಸ್ಗಳು ಕೂಡ ಅದು ಹತ್ರ ಆಗುತ್ತೆ. ಜಸ್ಟ್ ಗೊರಗುಂಟೆಪಾಳ್ಯದಲ್ಲಿ ಬಂದುಬಿಟ್ಟು ಗೊರಗುಂಟೆಪಾಳ್ಯದಿಂದ ಸ್ಟ್ರೈಟಾಗಿ ಬಂದರೆ ನಾಯಂಡಹಳ್ಳಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಸೇಮ್ ಔಟರ್ ರಿಂಗ್ ರೋಡಲ್ಲೇ ಇದೆ. ಅಥವಾ ಈ ಕಡೆ ಮೈಸೂರಿಂದ ಬರೋರು ಕೂಡ ಅಲ್ಲಿ ನಾಯಂಡಹಳ್ಳಿ ಹತ್ರ ಬಂದ್ಬಿಟ್ಟು ಬರ್ಬೋದು. ಅಥವಾ ಇನ್ನೂ ಈಸಿ ಅಂದರೆ ನೈಸ್ ರೋಡಲ್ಲಿ ಬಂದುಬಿಟ್ಟು ಅಲ್ಲಿ PS ಕಾಲೇಜ್ ಹೊಸಕೆರಳ್ಳಿ ನೈಸ್ ರೋಡ್ ಜಂಕ್ಷನಲ್ಲಿ ಎಕ್ಸಿಟ್ ಆಗಿಬಿಟ್ರೆ ಅದೇ 2 ಕಿಲೋಮೀಟರ್ಸ್ ಫ್ರಮ್ ದೇರ್. ಈ ಕಡೆ HSR ಲೇಔಟು, ಈ ಕಡೆ ಬನ್ನೇರಘಟ್ಟ ರೋಡು, ಕಂಪ್ಲೀಟ್ ಸಜ್ಜಾಪುರ ರೋಡು, ಮತ್ತು ಯಾರ್ಯಾರೆಲ್ಲ ಈ ಕಡೆಯಿಂದ ಬರ್ತಿದ್ರು ಲೈಕ್ ಚಿಕ್ಕ ತಿರುಪತಿ ಮತ್ತು ಈ ಕಡೆ ತುಂಬ ಪೇಷಂಟ್ಸ್ ಬರ್ತಾಯಿದ್ರು ನನಗೆ, ಹೊಸೂರು ರೋಡು ಆ ಕಡೆ ಎಲ್ಲ. ಸೊ ಎಲ್ಲರೂ ಕೂಡ HSR ಲೇಔಟಿಗೆ ಬರ್ಬೋದು. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೋ ಆ ಕಡೆ ಕನ್ವೀನಿಯೆಂಟ್ ಜಾಗನ ಚಾಯ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಅವ್ರ ಟ್ರೀಟ್ಮೆಂಟ್ ಈಸ್ ಬೆಸ್ಟು. ಅಲ್ಲೂ ಚೆನ್ನಾಗಿದೆ, ಇಲ್ಲೂ ಚೆನ್ನಾಗಿದೆ. ಅಲ್ಲಿ ಏನಪ್ಪ ಅಂದರೆ ಅದೆಲ್ಲ ಹೊಸದಾಗಿರೋದ್ರಿಂದ ಎಲ್ಲ ಹೊಸದಾಗೆಲ್ಲ ಸ್ವಲ್ಪ ಇನ್ನೂ ಹೈಫೈ ಆಗಿ ಮಾಡಿದ್ವಿ. ಎಲ್ಲ ಕಡೆ ಕಂಪ್ಲೀಟ್ಲಿ ಏರ್ ಕಂಡೀಷನ್ ಮಾಡಿಬಿಟ್ಟು, ಇದು ಏರ್ ಕಂಡೀಷನ್ ಇತ್ತು, ಏರ್ ಕಂಡೀಷನ್ ಮಾಡಿ ಪ್ಲಸ್ ಹೈಫೈ ಲೈಕ್ ರಿಕ್ಲೈನರ್ಸು, ಎಲೆಕ್ಟ್ರಿಕ್ ರಿಕ್ಲೈನರ್ಸ್ ಆ ಥರ ಎಲ್ಲ ಮಾಡಿದ್ವಿ. ಚಾರ್ಜಸ್ ಬಂದು ಯಾವುದೇ ರೀತಿಯಾಗಿ ಅದನ್ನ ಜಾಸ್ತಿ ಮಾಡಿಲ್ಲ ಚಾರ್ಜಸ್. ಯಾಕಂದರೆ ಎಷ್ಟೋ ಜನ ಹೇಳಿದ್ರು ನೀವು ಚಾರ್ಜಸ್ ಜಾಸ್ತಿ ಮಾಡಿ ಅಂತ. ಯಾಕಂದರೆ ನಾವು ಜಾಸ್ತಿ ಸ್ವಲ್ಪ ಫೆಸಿಲಿಟಿ ಕೊಟ್ಟ ತಕ್ಷಣ ಚಾರ್ಜಸ್ ಜಾಸ್ತಿ ಮಾಡ್ಬೇಕಂತಿಲ್ಲ. ಲಾಸ್ಟ್ 2023-22 ಇಂದನೂ ಕೂಡ ಏನು ಪ್ರೈಸ್ ಇಟ್ಟಿದ್ದು ಅದೇ ಪ್ರೈಸನ್ನು ನಾವು ಮೇಂಟೈನ್ ಮಾಡ್ತಾಯಿದ್ವಿ. ನಾವು ಪ್ರೈಸಸ್ ಯಾವಾಗಲೂ ಜಾಸ್ತಿ ಮಾಡಿಲ್ಲ, ಮುಂದೆ ಜಾಸ್ತಿನೂ ಮಾಡೋದಿಲ್ಲ. ಸೊ ಅದೇ ಪ್ರೈಸನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ನಮಗೆ ಪ್ರೈಸು ಅಮೌಂಟ್ಗಿಂತ ಮುಖ್ಯವಾಗಿ ಪೇಷಂಟ್ ಕೇರ್ ಆ್ಯಂಡ್ ಟ್ರೀಟ್ಮೆಂಟ್ ಮುಖ್ಯ ಆಗುತ್ತೆ. ಸೊ ಆ ಒಂದು ಅದೇ ಕಾಳಜಿ ನಮಗೆ ಪೇಷಂಟ್ ಮೇಲೆ ಇರಬೇಕು. ಅಮೌಂಟ್ ಅನ್ನೋದು ಸೆಕೆಂಡರಿ. ಸೊ ನಮ್ಮ ಕೆಲವು ಪ್ರೊಫೆಸರ್ಸು, ದೊಡ್ಡ ಡಾಕ್ಟರ್ಸು ಇದೇನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೋ ಈ ಒಂದು ಫಂಕ್ಷನಲ್ ಮೆಡಿಸಿನ್ ಆಸ್ಪೆಕ್ಟಲ್ಲಿ, ಫಸ್ಟ್ ವಿಸಿಟ್ಗೆ 40,000 50,000 ಬರೋ ಬ್ಲಡ್ ಟೆಸ್ಟ್ಗೆ ಆಗ್ತಕ್ಕಂಥ ಒಂದು ಇರುತ್ತೆ. ಮತ್ತು ಅವರು ಒಂದೇ ಸರಿಗೇ ಅಷ್ಟು ಅಮೌಂಟ್ ತೊಗೊಂಡ್ಬಿಟ್ಟು ಇಷ್ಟು ಡ್ರಿಪ್ ಹಾಕ್ಕೊಳ್ಳಿ ಅನ್ನೋ ಥರ ಹೇಳ್ತಾರೆ. ಬಟ್ ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ, ಪೇಷಂಟ್ಗೆ ಒಂದು ಕಮಿಟ್ಮೆಂಟ್ ಬರಲಿ ಅಂತ ಅಷ್ಟು ಮಾಡ್ತಾರೆ. ಬಟ್ ನಾವು ಅದೇ ರೀತಿಯಾಗಿರ್ತಕ್ಕಂಥ ಯಾವ ಪ್ಯಾಕೇಜ್ ಅದಲ್ಲಿ ಏನು ಮಾಡಿಲ್ಲ. ಪೇಷಂಟ್ ಬರ್ತಾರೆ, ಅವರು ವಿಲ್ ಆ್ಯಂಡ್ ವಿಶಲ್ಲಿ ಇದು ಮಾಡ್ತಾರೆ. ಅಷ್ಟೇ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೋಸ್ಕರ ಮಂಡಿಗೆ ಇಂಜೆಕ್ಷನ್ ಕೊಡೋದನ್ನು ಕೂಡ ನಾವು ಹೊರಗಡೆ ಪೇಷಂಟ್ಗೆ ಮೆಡಿಸಿನ್ ಫಾರ್ಮಸಿನಿಗೆ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋಕ್ಕೆ ಫಾರ್ಮಸಿನಲ್ಲೇ ಬರ್ಕೊಡ್ತೀವಿ. ಪೇಷಂಟ್ ಫಾರ್ಮಸಿಗೆ ಹೋಗ್ಬಿಟ್ಟೆ ತಗೊಳ್ತಾ ಇದ್ದಾರೆ ಅವರು. ಸೊ ಎಲ್ಲನೂ ಕೂಡ ಪ್ರೈಸ್ ಟ್ರಾನ್ಸ್ಪರೆಂಟಾಗಿ ಇಟ್ಬಿಟ್ಟು ಮೇಂಟೈನ್ ಮಾಡ್ತಾ ಇದ್ವಿ. ಪ್ಲೀಸ್ ವಿಸಿಟ್ ಅವರ್ ಬೋತ್ ದ ಬ್ರಾಂಚಸ್. ನಿಮಗೆ ಅನುಕೂಲ ಆಗುತ್ತೆ ಅಲ್ಲಿ ಎಲ್ಲ. ಸೊ ಅಲ್ಲಿಗೆ ಸ್ವಲ್ಪ ಪೇಷಂಟ್ ಹೋದಾಗ ಇಲ್ಲಿ ಸ್ವಲ್ಪ ಕುತ್ಕೊಳ್ಳೋಕೆ ಜಾಗ ಆಗುತ್ತೆ, ಪೇಷಂಟ್ಸ್ ಕೂಡ ಖುಷಿಯಾಗಿ ಪೇಷಂಟ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ವೈರೀಸ್ ಇತ್ತು ಅಂದರೆ ಇಲ್ಲಿರ್ತಕ್ಕಂಥ ನಂಬರಿಗೆ ಫೋನ್ ಮಾಡಿ. ಸ್ವಲ್ಪ ಟೆಲಿಕಾಲರ್ಸ್ ನಂಬರು ಕೂಡ ಲಾಸ್ಟು 10 ಜನ ಏನಿದ್ರು, ಇವಾಗ 25 ಜನ ನಾವು ಹೈರ್ ಮಾಡ್ಕೊಂಡಿದ್ವಿ ಟೋಟಲ್ ಓವರಾಲಲ್ಲಿ. ನಿಮಗೆ ಕಾಲ್ಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಇಲ್ಲ. ವಾಟ್ಸಪ್ ಕಮ್ಯುನಿಕೇಷನ್ ಇರುತ್ತೆ, ಅದು ವೆಬ್ಸೈಟ್ ಇರತಕ್ಕಂಥ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡು ಬರ್ಬೋದು. ಎಲ್ಲ ರೀತಿ ಕಮ್ಯುನಿಕೇಷನ್ ನಾವು ಎಸ್ಟಾಬ್ಲಿಷ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ವಿ. ಇದನ್ನು ಮೀರಿ ಏನಾದರೂ ಕುಂದುಕೊರತೆಗಳಿದ್ರೆ ದಯವಿಟ್ಟು ನಮಗೆ ಫೀಡ್ಬ್ಯಾಕಲ್ಲಿ ತಿಳಿಸಿ. ನಾವು ನಿಮ್ಮ ಫೀಡ್ಬ್ಯಾಕ್ನ ತೊಗೊಂಡ್ಬಿಟ್ಟು ನಾವು ಇನ್ನೂ ನಮ್ಮನ್ನ ಅಪ್ಡೇಟ್ ಮಾಡ್ಕೊಳೋದಕ್ಕೆ, ಇಂಪ್ರೂವೈಸ್ ಮಾಡ್ಕೊಳೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ, ನಮ್ಮ ಹೀಲಿಂಗ್ ಟೈಪ್ ಆಫ್ ಡಾಕ್ಟರ್ಸ್ ನಾವೇನು ಇಷ್ಟೊತ್ತವರೆಗೂ ಮಾತಾಡಿದ್ವು, ಇನ್ನೂ 8 ಜನ ಡಾಕ್ಟರ್ಸು ಮಾರ್ನಿಂಗ್ ಶಿಫ್ಟ್ 7 ಗಂಟೆಯಿಂದ 4 ಗಂಟೆ ಶಿಫ್ಟ್ ಮುಗಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಇಲ್ಲಿ ಹೇಳಿಲ್ಲ. ಟೋಟಲಿ ವಿ ಹ್ಯಾವ್ ಮೋರ್ ದೆನ್ 40 ಡಾಕ್ಟರ್ಸ್ ಹಿಯರ್, ಇನ್ಕ್ಲೂಡಿಂಗ್ ಬೋತ್ ದ ಬ್ರಾಂಚಸ್. ಐ ವಿಲ್ ಸ್ಟಾರ್ಟ್ ಟ್ರೀಟಿಂಗ್ ಯು ಫ್ರಮ್ HSR ಫ್ರಮ್ ಬನಶಂಕರಿ ಬ್ರಾಂಚ್ ಫ್ರಮ್ ಟುಮಾರೋ. ಸೊ ಪ್ಲೀಸ್ ನಿಮ್ಮ ಆಶೀರ್ವಾದ ಇರಲಿ, ನಿಮ್ಮ ಹಾರೈಕೆ ಇರಲಿ, ಹಿಂಗೆ ನಿಮ್ಮ ಒಂದು ಅಭಿಮಾನ ಹಿಂಗೆ ಕಂಟಿನ್ಯೂ ಆಗಲಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಸೊ ನಾವೊಂದು ಸಣ್ಣ ಕ್ಲಿನಿಕ್ ಹಾಕಿರೋರು ಈ ಲೆವೆಲ್ಗೆ ಒಂದು ಬೆಳವಣಿಗೆ ಆಗಿದೆ. ಇಷ್ಟು ಜನ ಪೇಷಂಟ್ಗೆ ಸೇವೆ ಕೊಡೋದಕ್ಕೆ ಒಂದು ಅನುಕೂಲ ಆಗಿದೆ. ಸೊ ಅದೆಲ್ಲ ನಿಮ್ಮ ಒಂದು ಸಹಕಾರ, ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಹಾರೈಕೆ.
ಆಶೀರ್ವಾದ ಅಂತ ಹೇಳ್ತಾ ಈ ಮಾತಾ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಮಾತು ಮುಗಿಸ್ತೇನೆ ಸ್ನೇಹಿತರೆ. ಥ್ಯಾಂಕ್ ಯು.